ಹಾಯ್ ಗೈಸ್, ಇವತ್ತು ನಾನು ಶಿಸ್ತಾಗಿ ರೆಡಿಯಾಗಿ ಹೊರಟಿದ್ದು ಮಂದಾರ್ತಿ ಟೆಂಪಲಿಗೆ. ಮಂಗಳೂರಿಂದ ಪ್ರೈವೇಟ್ ಬಸ್ಸಲ್ಲಿ ಉಡುಪಿಗೆ ಹೋಗಿ ಉಡುಪಿಯಿಂದ ಇನ್ನೊಂದು ಬಸ್ ಹಿಡ್ಕೊಂಡು ನಾನು ಮಂದಾರ್ತಿಗೆ ಹೋಗಬೇಕಿತ್ತು. ಆದರೆ ಉಡುಪಿ ನನಗೆ ತುಂಬ ಕ್ಲೀನಾಗಿ ಕಂಡಿತ್ತು. ನನಗೆ ಉಡುಪಿಯಲ್ಲಿ ತುಂಬ ಇಷ್ಟದಂದರೆ ನನಗೆ ಉಡುಪಿಯ ಕ್ಲೀನಿನೆಸ್. ತುಂಬ ಸಿಟಿ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ನನಗೆ ಆ ಬಸ್ ಸ್ಟ್ಯಾಂಡ್ ಕೂಡ ತುಂಬ ಇಷ್ಟ ಆಯಿತು. ಉಡುಪಿಯಲ್ಲಿ ಕಂಪೇರ್ ಟು ಅದರ್ ಬಸ್ ಸ್ಟ್ಯಾಂಡ್ ನನಗೆ ಉಡುಪಿಯ ಬಸ್ ಸ್ಟ್ಯಾಂಡ್ ತುಂಬ ಲೈಕ್ ಆಯಿತು. ಉಡುಪಿಯಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ನಾವು ಹೊರಟಿದ್ದು ಮಂದಾರ್ತಿಯ ಬಸ್ಸಲ್ಲಿ ಮಂದಾರ್ತಿಗೆ. ಉಡುಪಿಯಿಂದ ಮಂದಾರ್ತಿ ಟೆಂಪಲಿಗೆ 26 ಕಿಲೋಮೀಟರ್ ಡಿಸ್ಟೆನ್ಸ್ ಉಂಟು. ಬಸ್ಸಸ್ ಕೂಡ ನಿಮಗೆ ಉಡುಪಿಯಲ್ಲಿ ಆರಾಮಾಗಿ ಸಿಗ್ತದೆ. ಮಂದಾರ್ತಿಗೆ ಬಸ್ ಕೂಡ ಮಂದಾರ್ತಿ ಟೆಂಪಲ್ನ ಹತ್ತಿರನೇ ಬಂದು ಡ್ರಾಪ್ ಮಾಡ್ತದೆ. ನಂತರ ನಾವು ಟೆಂಪಲಿಗೆ ಹೋಗಿದ್ವಿ. ಅಲ್ಲಿ ಇರುವ ತೀರ್ಥದ ಅಂದರೆ ನಾಗತೀರ್ಥ ಅಂತ ಒಂದು ಕೆರೆ ಇದ್ದಾರೆ, ಅಲ್ಲಿ ಕೈ ಕಾಲೆಲ್ಲ ತೊಳ್ಕೊಂಡು ನಾವು ಹೋಗಿದ್ವಿ ದೇವರ ದರ್ಶನಕ್ಕೆ. ತುಂಬ ರಶ್ ಇತ್ತು. ಇವತ್ತು ಸ್ವಲ್ಪ ಜನವರಿ 1 ಹಾಗೆ ರಜೆಯಲ್ಲಿ ಇರ್ತದೆ, ಸ್ವಲ್ಪ ರಶ್ ಇತ್ತು. ಆದರೆ ದರ್ಶನ ಕೂಡ ಒಳ್ಳೆಯದ ರೀತಿಯಲ್ಲಿ ಆಯಿತು. ನಂತರ ನಾವು ದೇವಸ್ಥಾನದ ಸುತ್ತಮುತ್ತ ನೋಡ್ತಾ ದೇವಸ್ಥಾನದ ವಿಶೇಷತೆಗಳು ಏನೆಲ್ಲ ಉಂಟಂತ ನೋಡ್ತಾ ಅದರ ನಂತರ ನಾವು ದೇವರಲ್ಲಿ ಶಿಸ್ತಾಗಿ ಬೇಡಿ ನಾವು ಹೊರಟಿದ್ದು ದೇವಸ್ಥಾನದಲ್ಲಿ ಊಟ ಮಾಡಲಿಕ್ಕೆ. ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇತ್ತು ದೇವಸ್ಥಾನದಲ್ಲಿ. ಅನ್ನ ಸಂತರ್ಪಣೆ ಕೂಡ ನಡೀತಿತ್ತು ಇವತ್ತು. ನಂತರ ಊಟ ಮಾಡಿ ನಾವು ದೇವಸ್ಥಾನದ ಸುತ್ತಮುತ್ತ ಇರುವ ಅಂಗಡಿಗಳನ್ನೆಲ್ಲ ನೋಡ್ತಾ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಪರ್ಚೇಸ್ ಎಲ್ಲ ಮಾಡಿ ನಾವು ಹೊರಟದ್ದು ಅಲ್ಲಿರುವ ಇನ್ನೊಂದು ಟೆಂಪಲಿಗೆ. ಈ ಟೆಂಪಲ್ ಕೂಡ ಮಂದಾರ್ತಿ ದೇವಸ್ಥಾನದ ಒಪೋಸಿಟ್ ಉಂಟು. ಇದೊಂದು ದೇವಿಯ ಟೆಂಪಲ್, ತುಂಬ ವಿಶೇಷ ರೀತಿಯಲ್ಲಿ ಇದು ಉಂಟು. ಈ ಟೆಂಪಲ್ ಒಂದು ಬಂಡೆಯ ಮೇಲೆ ನಿರ್ಮಾಣ ಮಾಡಿದ ರೀತಿಯಲ್ಲಿ ಇತ್ತು. ಇದರ ಬಗ್ಗೆ ಸ್ಟೋರಿ ಕೊಟ್ಟಿದ್ರೆ ಕಮೆಂಟಲ್ಲಿ ತಿಳಿಸಿ. ನಂತರ ಅಲ್ಲಿಂದ ನಾವು ಹೊರಟಿದ್ದು ಬಸ್ ಹಿಡಿದು ಉಡುಪಿಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ನಾವು ಫ್ರೆಶ್ ಅಪ್ ಆಗಿ ಪುನಃ ನಾವು ಮಂಗಳೂರಿನ ಕಡೆಗೆ ಹೊರಟಿದ್ವಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋ ನಾನು ಎಂಡ್ ಮಾಡ್ತಿದ್ದೇನೆ. ಬಾಯ್ ಬಾಯ್.